ಹೇಳಿ ಎಂತ ಒಂದು ಟುಡೇ ಎಂತಾರು ಹೇಳು. ಜಸ್ಟ್ ಮಿಕ್ಸ್ ಮಿಕ್ಸ್ ಮಿಕ್ಸ್. ನೀ ಚೂರು ಕಟ್ ಮಾಡ್ರಿ. ಹಾಂ ಕಟ್ಟಿಲ್ಲ. Today we are making gobi without capsicum. ಇದಕ್ಕೆ ಎಂತ ಹಾಕಿದೆ? ಮೈದಾ, ಕಾರ್ನ್ಫ್ಲೋರ್, ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಟು ಟೇಸ್ಟ್. ಗಟ್ಟಿ ಮಾತಾಡ್ತೀನಿ. ಉಪ್ಪ ಸೀರಿಯಸ್ಲಿ ಉಪ್ಪ, ಮೈದಾ ಹಿಟ್ಟ, ಕಾರ್ನ್ಫ್ಲೋರ್, ಆಮೇಲೆ ಹಿಂಗೆ ಕಚ್ಚ ಪಚ್ಚ ಓಕೆ ಇಟ್ಸ್ ರೆಡಿ. ದೆನ್ ಆ್ಯಡ್ ಕಲರ್. ಡೋಂಟ್ ಆ್ಯಡ್ ಕಲರ್ ಬಿಕಾಸ್ ಹೂಕೋಸು ಸಾಕಕ್ಕ. ಈಗ ಹೂಕೋಸು ಹಾಕ್ತಾ ಇದ್ದೇವೆ. 1 2 3 ಸ್ಟಾರ್ಟ್. ಎಷ್ಟು ರೂಪಾಯಿ ಇದಕ್ಕೆ? 10 ರೂಪಾಯಿ ಅಡ್ಡಿಲ್ಲ ಇಷ್ಟು ಹೂಕೋಸು ಹಾಕೊಂಡು ಮತ್ತು ಪುನಃ ಕಚ್ಚ ಪಚ್ಚ ಕಲಿಸಿ. ಜಸ್ಟ್ ಮಿಕ್ಸ್ ಇಟ್. ಕೈಯಾಗೆ ಕಲಸು. ಲೈಕ್ ವರ್ಕ್. ಆಗ ಕೈಯಾಗ ಕಲಿಸ್ರಿ ಹೇಸಿಗೆ ಅತ್ತೆಯಿಂದ. ಈಗ ಕೈಯಾಗೆ ಕಲಿಸ್ತಿದ್ದ. ಇದೆಲ್ಲ ಬಿಹೈಂಡ್ ದ ಸೀನ್ ಗೈಸ್. ಒಲೆ ಮೇಲೆ ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹುಯ್ಯೋದು. ಸನ್ಫ್ಲವರ್ ಆಯಿಲ್ ಇನ್ ವೈಟ್ ಬಾಟ್ಲ್ ಮಾಡ್ತಿದ್ದೆ. ಹೈ ಫ್ಲೇಮಲ್ಲಿ ಇಡಬೇಕಂತ ಶೆಫ್ ಹೇಳಿದ್ದು ಅಷ್ಟೇ. ಸೇರ್ನ ಒಳ್ಳೆ ಮಾಡಿ ಮಾಡು. ತಿನ್ಕ ಅದಿಷ್ಟು ಒಂದಕ್ಕೆ ಇಲ್ಲ ಮತ್ತೆ ಅದು ಮಾಡಬೇಕಲ್ಲ. ಎಣ್ಣೆಗೆ ಹಾಕಬೇಕು. ಹೀಗೆ ಹೀಗೇ ಬಿಡಬೇಕಮ್ಮ. ತೆಗ್ದು ಹೊತ್ತಾಕೋದು. ಅದು ಇನ್ಸ್ಟಾ ರೀಲ್ಸಾಗೆಲ್ಲ ಮಾಡ್ತಾರದು. ಕಲರ್ ಬರ್ತದೆ. ಕಲರ್ ಅವ್ರದ್ದು ಎಂತ ಕೆಂಪು ಕಲರ್ ಬರ್ತಿದ್ದು ಬರೀ ಇದೇ ಬೇಯ್ದಂಗಿತ್ತು. ಈ ರೀಲ್ಸ ಕಾಣಲಿಲ್ಲ. ಈ ಥರ ಕಲರ್ ಬತ್ತಲ್ಲ, ಕೆಂಪು ಬತ್ತು. ಗೋಬಿ ಅಂತಳಪ್ಪ. ಗೋಬಿ ಆಯ್ತು. ನಂಗೆ ಇಟ್ಕೊಂಡ್ರೆ ಗೋಬಿ ಆಗ್ತಪ್ಪ. ಇಲ್ಲಪ್ಪ ಕಂಬ ಲಾಸ್ಟಿಗೆ ಅಂತ ಅಂತಂದರೆ ಫೈನಲಿ ನಮ್ಮದು ಹೂಕೋಸ್ ಕಲರ್ ಬಂತು. ಈ ಥರ ಘಮ ಅಂತಿತ್ತು. ಈಗ ನಂಗೆ ಗೋಬಿ ಅನಿಸ್ತಿತ್ತು. ಕಡೆಗೆ ಈ ಥರದೊಂದು ಪ್ಲೇಟ್ ತಗೊಂಡು ಡಿಸೈನ್ ಚೇಂಜ್ ಇದ್ರು ಅಡ್ಡಿಲ್ಲ. ಇಷ್ಟು ನೋಡ್ಕಿರ್ಕ ಈ ಪ್ಲೇಟಿಗೆ ಇದನ್ನು ತೆಗ್ದು ಟಿಶ್ಯೂ ಇಲ್ಲ ಬೇಜಾರು ಮಾಡ್ಕೊಂಡ್ರಿ. ನಾವು ತಿನ್ಬೇಕು ಹೆಂಗಿದ್ರು ಹಿಂಗಾಗಿ ಕಣ್ಕ. ಕಲರೆಲ್ಲ ಲೈಕ್ ಬರಲ್ಲ ಅನ್ಬೇಡಿ. ನಾವು ಮಾಡತ್ತೆ ರಾತ್ರಿಗೆ. ಮತ್ತು ಇನ್ನೊಂಚೂರು ಲೈಟ್ ಇಲ್ಲ ಅಂದರೆ ನಾವು ರಾತ್ರಿ ಮಾಡ್ತಿದ್ವಿ. ಹೀಗೆ ಕಚ್ಚಪಚ್ಚ ಆಗ ಹೇಸಿಗೆ ಅತ್ತಂತಿದ್ದಳು. ಈಗ ಅವಳೆ ಕಚ್ಚಪಚ್ಚ ಕಳಿಸ್ತಿದ್ದಾಳೆ. ಆದ್ರೆ ಇದೊಂಥರ ಲೈಕ್ ಐತಿ.
ಟೇಸ್ಟ್ ಲೈಕ್ ಬೆಂಕ್. ನಾವು ಸಾಸ್ ಹಾಕೋದಲ್ಲ ಸಾಸ್ ಕುರುಮ್ ಅಂತಿತ್ತು ಒಳ್ಳೆ. ಇದು ಪೂರ್ತಿ ಆಪ್ರೊಳಗೆ ಖಾಲಿ ಇರ್ತೇನೋ. ಇದೆಲ್ಲ ಎಂತಿಗೆ ಫ್ರೈ ಮಾಡಿ. ವಿದೌಟ್ ಕ್ಯಾಪ್ಸಿಕಮ್ ಗೋಬಿ ಮಾಡ್ತಿತ್ತು. ಸೊ ಸಿಂಪಲ್. ಕ್ಯಾಪ್ಸಿಕಮ್ ಬದಲು ಹಸಿಮೆಣಸು ಹಾಕೊಂಡ್ರೆ ಸರಿ ಅಷ್ಟೇ. ಸೆಕೆಂಡ್ ಫ್ರೈ ಆಗುತ್ತೆ. ಸಮ ಬಾರಿಸುದೇ ಇವತ್ತು. ಫೈನಲಿ ಆಯಿತು ಆಯ್ತು. ಇದು ನನಗೆ ಈಚೆ ಬಿದ್ದಲ್ಲ ನಮಗೆ ಬಿಸಿತ್ತು. ಘಮ ಘಮ ಅಂತಿತ್ತು ಒಂಚೂರು ಚಲೋ ಅಲ್ಲಿಗ ಪ್ಲೇಟಿಗೆ ಹಿಡಿತಿದ್ದೆ. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಣ್ಣ ಇಪ್ಪತ್ತು ಸಿಗುತ್ತೆ. ನಾ ಹಾಕ್ತೆ ಹಿಂಗೆ ಇದು ಮ್ಯೂಟ್ ಮಾಡಿ. ಇಲ್ಲ ನಾ ಹಿಂಗೆ ಹಾಕ್ತೆ. ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಆಗುತ್ತಾ? ಚಾನಲ್ ಇತ್ತು ಮುಂದೆ 3 ವಿಡಿಯೋ ಬಿಟ್ಟಿತ್ತು. 6 ವಿಡಿಯೋ ಬಿಟ್ಟು ಲೈಕ್ ಮಾಡಕ್ಕ ನೀರು ಸಣ್ಣ ಇದು ಮಾಡ್ತೀನಿ. ಅದೇನು ಮನೆ ಕಟ್ಲ ಮಾಡಬೇಕು ಅಲ್ಲ ಒಳ್ಳೆ. ಅದೆಂತ? ಟೊಮೆಟೊ ಮತ್ತು ಚಿಲ್ಲಿ ಸಾಸ್. ಸಾಸ್. ಇಟ್ಸ್ ಅ ಸಾಸ್. ಸರಿ ಸರ್. ರಾ ಬಿಟ್ಟಿತ್ತು ಫಸ್ಟ್ ಇವಳು. ಅದೆಂತ? ಸರಿ ಸರ್. ಚೂರ್ ಸೋಯ್ ಸಾಸ್. ಹಾಗೆಲ್ಲ ಹೇಳ್ಬೋದು. ಮತ್ತೆಂತ ಹೇಳೋದು? ಹಂಗಾರೆ ನೀನೇ ಹೇಳು. ಇದು ಮತ್ತೆ ಅವ್ರಿಗೆ ಗೊತ್ತಿರತ್ತೆ ಹೇಳ್ಕೊಂತಿಲ್ಲ. ರೀಲ್ಸ ಮಸ್ತ್ ಕಣ್ಣು ಬಿಡು. ಇದೆಂತ? ಒಂದು ಇಡ್ಲಿ ತಟ್ಟೆಯಿಂದ ಇನ್ನೊಂದು ಇಡ್ಲಿ ತಟ್ಟೆ. ಸಾಮಾನ್ಯ ತಿಂದಿದ್ದಾರೆ ಬಟ್ ನಂಗೆ ಇಷ್ಟ. ನಾ ಮೊನ್ನೆ ಚೂರಿ ತಿಂದದಾಯ್ತಾ? ಹೀಗೆ ಕಲ್ಸಕ್ಕೆ ಹಿಂಗೆ ಹಾಕಕ್ಕೆ ನಾಳೆಗೆ ಫಂಕ್ಷನ್ ಮಾಡಲಿಕ್ಕೆ ಇದಕ್ಕೆ ಮಾಡುತ್ತೆ ಕಾಮ್ಕಾಗ. ಈಚೆ ಸುಮಾರು ವಿಡಿಯೋ ಕಮೆಂಟ್ ಮಾಡ್ತಾರೆ ಸಾಲ್ಟ್ ಹಾಕಿ ಬಣ ನಿಂತು ಸರಿ ಬಸ್ ಅಲ್ಲ ಇದ್ರೆ ಹಾಂ ಸಾಕು. ಇದು ರಾತ್ರಿಗಲ್ಲ ಕತ್ಲಿ ಬರ್ತದೆ. ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ಅಕ್ಕ. ಒಂದು ಸಿಕ್ಕುದೇ ನಾವೀಗ ಹೊಟ್ಟೆ ಸಿಕ್ಕುದೇ ರಾತ್ರಿ. ನಾವೆಲ್ಲ ಬ್ಯುಸಿ. ನಾವು ಬ್ಯುಸಿ ಪರ್ಸನ್ಸ್ ಹೋಗ್ಲಿಕ್ಕೆ. ಸಾಕು. ನೀರು ಹಾಕುತ್ತೆ. ಇದೇ ಥರ ಮೊಚ್ಚಕ್ಕೆ ಮೊಚ್ಚಕ್ಕೆ ಅಂತಂದು ಕಲ್ಸಕ್ಕೆ ಸೂಪ್ ವೆಲ್ ಪಾತ್ರೆ ಕಿತ್ತಕೊಂಡು ಕಲ್ಸಕ್ಕೆ
ಕಲಿಸ್ತಾ ಇರಿ until it turn to thick. ನಂಗಂತೂ ಘಮ ಘಮ ಸ್ಮೆಲ್ ಬರ್ತಿತ್ತು, ಹೊಗೆ ಹೊತ್ತಿತ್ತು ಬುಸ ಬುಸ. ಈಗ ಕರ್ದಿಟ್ಕೊಂಡದ್ದು ಹೂಕೋಸನ್ನು ಹಾಕಿ ಈಗ ಮಿಕ್ಸ್ ಮಾಡಿ ಸಾಸ್ ಜೊತೆ. ನೀವು ಕಲರಿಂಗ್ ಬಂದಿದ್ದು ಅನ್ಕೊಂಬೇಡಿ, ಅದು ನ್ಯಾಚುರಲ್. ಇಟ್ಸ್ ನ್ಯಾಚುರಲ್. ನಾನು ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಎಲ್ಲ ರೆಡಿಮೇಡ್. ಹೋಮ್ ಮೇಡ್, ನಾಟ್ ರೆಡಿಮೇಡ್. ಓಕೆ, ಸಾಸ್ ಬೇಕಲ್ಲ, ಬೇಕೈತಲ್ಲ. ಕಾಂತಿ ಎಷ್ಟು ಒಳ್ಳೆ ಇತ್ತು ತಿಂಬುಕೆ. ಕಡೆ ಲಾಸ್ಟಿಗೆ ಈ ಥರದ್ದು ಅಂತ ಕಳ್ಕ ಪ್ಲೇಟ ಆಡಬೇಕು. ಇದು ನಂಗೆ ಆಡಿದ್ರೆ ಸಿಕ್ಕದ್ದಾಯ್ತಾ ಆಫೀಸಾಗೆ, ಒಳ್ಳೆ ಇತ್ತಲ್ಲ. ಸಣ್ಣ ಕಿಪ್ಪತ್ತಿಗೆ ಸ್ಟೀಲ್ ಪ್ಲೇಟ್ ಕೊಡ್ತಿದ್ರು, ಈಗ ಆಫೀಸಿಗೆ ಅವ್ರ ಮೇಲೆ ಒಂಚೂರು ಸ್ಟ್ಯಾಂಡರ್ಡ್. ಈಗ ಇದೆಲ್ಲ ರೆಡಿ ಆಯಿತು. ಶೋಯಿಗೆ ಮಾತ್ರ ಇದು ಈಗ ಹಾಕೋದು, ಕಡಿಕೆ ಸ್ಟೀಲ್ ಪ್ಲೇಟಾಗೆ ತಿನ್ಬೋದು. ಫೈನಲಿ ಕೊತ್ತಂಬರಿ ಸೊಪ್ಪು ಹೀಗೆ ಹಾಕೋದು. ಹಾಕೋಬೇಕಲ್ಲ, ಡೆಕೋರೇಷನ್ ಬೇಕು. ನಂಗೆ ಎಷ್ಟೊತ್ತಿತ್ತು ತಿಂತೆ ಅನಿಸ್ತಿತ್ತು. ನೀರು ಬಿಟ್ಟು ಮತ್ತೆ ಹಾಕೋಬೇಕು. ಇದಕ್ಕೆ ಹಾಕು. ಈ ಒಳ್ಳೆಯ ಅಮ್ಮ ಅದು ಸಾಫ್ಟ್ ಇಲ್ಲ, ಚೂರು ಮೆದು ಇದಕ್ಕಂದ್ರೆ ಮೆದು ಆಮೇಲೆ ಹಾಕಿ ಒಟ್ಟದ್ದು ಶಾರ್ಟ್ ಪ್ಲೇಟ್ ಹತ್ತೇನೆ. ಫೈನಲಿ ಗೋಬಿ ರೆಡಿ. ಕಂಡು ತಿಂದು ಬರುತ್ತಲ್ಲ, ನಿಮಗೂ ಮಾಡ್ಕೊಂಡು ನೆಕ್ಸ್ಟ್ ಎಂತ ಮಾಡ್ಕೊಂಡು ನೀವೇ ಹೇಳಿ ಅಕ್ಕ, ಅದೇ ಮಾಡ್ತೋ. ಕಮೆಂಟ್ ಮಾಡಿ ನೆಕ್ಸ್ಟ್ ಎಂತ ಮಾಡ್ಕೊಂಡೇಳಿ. ಕೊತ್ತಂಬರಿ ಸೊಪ್ಪು ತಗೊಂಡು ಹಿಂಗೆ ಹೋದ್ರೆ ಸಾಕು. ಕೆಳಗೆಲ್ಲ ಬಿದ್ದೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಂತ ಮಾಡ್ಕೊಂಡೇಳಿ ಕಮೆಂಟ್ ಮಾಡಿ. ಮಸ್ತ್ ಕೊತ್ತಂಬರಿ ಸೊಪ್ಪು ಕೈ ಅಂತ ತೆಗ್ದಿಟ್ಕೊತೀನಿ ಸರ್.